ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನಿಂದ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರಬಹುದು, ಗೃಹಲಕ್ಷ್ಮಿಯರು ಬಾಕಿ ಕಂತು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಹೈಕೋರ್ಟ್ ಮೊರೆಗೆ ಹೋಗಿದ್ದಾರೆ. ಹೌದು, ಸರ್ಕಾರದ ವಿರುದ್ಧ ಹೈಕೋರ್ಟ್ ನಲ್ಲಿ PIL ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಬಾಕಿ ಕಂತುಗಳನ್ನ ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗ ನಿಮಗೆ ಗೊತ್ತೇ ಇದೆ, ಕಳೆದ ವರ್ಷ 2025-26ನೇ ಸಾಲಿನ ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ನಿರಂತರವಾಗಿ ವಿಡಿಯೋ ಮಾಡ್ತಾ ಇದ್ವಿ. ಮತ್ತೆ ಸದನದಲ್ಲೂ ಕೂಡ ಮಹೇಶ್ ತೆಂಗಿನಕಾಯಿ ಅವರು ಇದ್ರ ಬಗ್ಗೆ 2-3 ಬಾರಿ ಇದ್ರ ಬಗ್ಗೆ ಸುದ್ದಿಯನ್ನು ಎತ್ತಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಹ ಹೇಳಿದ್ರು, ಬಾಕಿ ಉಳಿದಿದ್ರೆ ನಾವು ಖಂಡಿತವಾಗ್ಲೂ ರಿಲೀಸ್ ಮಾಡ್ತೀವಿ. ನಮಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗ್ತಿದ್ದಂಗೆ ನಾವು ಇಮಿಡಿಯೇಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಸಹ ಬಾಕಿ ಉಳಿದಿದ್ರೆ ಚೆಕ್ ಮಾಡ್ತೀವಿ, ಆ ಹಣವನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದಾದ ನಂತರ ಇದುವರೆಗೂ ಸಹ ಕಳೆದ ವರ್ಷ ಪೆಂಡಿಂಗ್ ಇರುವಂತೆ 2 ಕಂತು ಮತ್ತೆ ಇವಾಗ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ 4 ಕಂತುಗಳು ಪೆಂಡಿಂಗ್ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲೇಟೆಸ್ಟ್ ಆಗಿ 30 ಮತ್ತೆ 31ನೇ ಕಂತು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ನಾವೆಲ್ಲವೂ ಕೂಡ ಸಿದ್ಧತೆ ಇದೆ. ಇನ್ನೇನು ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಬಟ್ ಕಳೆದ ವರ್ಷ 2 ತಿಂಗಳು ಏನ್ ಪೆಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತ್ರ ಈಗ ಸದ್ಯಕ್ಕೆ ಬಿಡುಗಡೆ ಮಾಡುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಷಯ ಕೋರ್ಟಿಗೆ ಹೋಗಿದೆ. ಹೈಕೋರ್ಟ್ನಿಂದ ಕೂಡ ಆದೇಶ ಬರುತ್ತೆ. ಕರ್ನಾಟಕ ಸರ್ಕಾರ ಎಷ್ಟು ಕಂತು ಬಿಡುಗಡೆ ಮಾಡಿದ್ದೀರಾ, ಎಷ್ಟು ಕಂತು ಪೆಂಡಿಂಗ್ ಇದೆ, ರಿಲೀಸ್ ಮಾಡಿ ಅಂತ ಹೇಳಿ. ಹಾಗಾಗಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಳೆದ ವರ್ಷ ಬಾಕಿ ಇರುವಂತಹ 2 ಕಂತು ಅದರ ಜೊತೆಯಲ್ಲಿ ಈಗ ಈ ವರ್ಷದ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು 4 ಕಂತುಗಳನ್ನು ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡೇ ಮಾಡುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಗಾಗಿ ಈಗ ಸದ್ಯಕ್ಕಂತೂ ಎಲ್ಲಾ ಮಹಿಳೆಯರಿಗೂ ಗುಡ್ ನ್ಯೂಸ್. 8,000 ರೂಪಾಯಿ ಈಗ ಸದ್ಯಕ್ಕೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗತ್ತೆ. ಬಟ್ ಆದ್ರೆ ನಿಮಗೆ 8,000 ರೂಪಾಯಿ ನಿಮಗೆ ಈ ವಾರದಲ್ಲೇ ಬಂದ್ಬಿಡಲ್ಲ. ಈಗ 30-31ನೇ ಕಂತಿನ ಪ್ರೋಸೆಸ್ ಫಸ್ಟ್ ಆಗುತ್ತೆ. ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಿಂದ 30ನೇ ಕಂತಿನ 1 ಕಂತು ಈಗ ಸದ್ಯಕ್ಕೆ ರಿಲೀಸ್ ಆಗುತ್ತೆ. ಅದಾದ ನಂತರ 31ನೇ ಕಂತು ರಿಲೀಸ್ ಆಗುತ್ತೆ. ಅದಾದ ನಂತರ ಕಳೆದ ವರ್ಷ ಬಾಕಿ ಇರುವಂತಹ 2 ಕಂತುಗಳು ರಿಲೀಸ್ ಆಗಬಹುದು. ಜೂನ್ ತಿಂಗಳ ಎಂಡ್ ವರೆಗೂ ಸಹ ನೀವು ವೇಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸಾಕಷ್ಟು ಜನ ನಮ್ಗೆ ಏಪ್ರಿಲ್ ಮೇ ತಿಂಗಳ ಪೆನ್ಷನ್ ಬಗ್ಗೆ ಹೇಳಿ ಪೆನ್ಷನ್ ಬಂದೇ ಇಲ್ಲ ಅಂತ ಹೇಳ್ತಿದ್ದೀರಾ. ಹೌದು, ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ್ರೆ ಅದರ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಬಟ್ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಕೂಡ ಬರ್ತಾ ಇಲ್ಲ. ವೇಟ್ ಮಾಡಿ ನೋಡೋಣ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.